ಏನಿದೆ ಅಪೇಕ್ಷೆ? ನಾನು 21 ಜನ ಡೈರೆಕ್ಟರ್, ನಾನು ಒಬ್ಬ ಇರ್ತೀನಿ. ಏನದೇ ಅಲ್ಲಪ್ಪ, ನೀವು ಕೇಳೋ ಪ್ರಶ್ನೆಗಳಿಗೆ ನನ್ನ ಹತ್ರ ಏನ್ ನನಗೆ ಕುಡ್ಸೋದಿದೆ? ಡೈರೆಕ್ಟರ್ಶಿಪ್ ಯಾವ ಶೆಡ್ಡಿ ಅಂತ ನಡೀರಿ, ಅವೆಲ್ಲ ನಾನು ನೋಡ್ಬಿಟ್ಟಿದ್ದೀನಿ. ಏನ್ ಪೊಲಿಟಿಕಲ್ ಏನ್ ಬೇಕು? ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಬೇಕು ಅಂತ ಹೇಳ್ತಾರೆ ಸರ್ ನಿಮ್ಮನ್ನ. ಯಾರ್ಯಾರ ಜೊತೆ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಂತ ಹೇಳಿ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು. ಅವನ್ನೇ ಕೇಳ್ರಿ, ನಾನು ಯಾರ ಜೊತೆ ಇದ್ದೀನಿ ಅಂತ. ನಾನು ಯಾವುದೋ ಮುಚ್ಚುಮರೆ ವ್ಯಾಪಾರ ನಂತವಿಲ್ಲ, ಕೂಡ ಇರ್ತೇನೆ. ಗೊತ್ತಾಯ್ತಾ? ಯಾವನ ಎಲ್ಲ ಕುಟ್ಕೊಂಡು ಹೇಳ್ತಾನೆ ಅಂತ ಅವನ್ನೇ ಕೇಳಿ. ಸರಿ ಸರ್. ಸಾಲ ಮನ್ನಾಕ್ಕೆ ಈಗ ಒತ್ತಾಯ ನಾನು ಮಾಡೋದಿಲ್ಲ. ಯಾಕೆಂದ್ರೆ ಆರ್ಥಿಕ ಪರಿಸ್ಥಿತಿ ರಾಜ್ಯದ್ದು ಹೇಗಿದೆ ಅಂತಕ್ಕಂಥದ್ದು ನಾನು ಕೇಂದ್ರಕ್ಕೆ ಒತ್ತಾಯ ಮಾಡ್ತೇನೆ. ರಾಜ್ಯ ಸರ್ಕಾರ ಈಗಾಗಲೇ 50,000 ರೂಪಾಯಿ ಸಾಲ ಮನ್ನಾ ಮಾಡಿದ್ದು, ರಾಜ್ಯ ಸರ್ಕಾರದ ಸಂಪನ್ಮೂಲದಿಂದ ರೈತರ ಪರವಾಗಿ ಇದನ್ನು ತುಂಬಿಕೊಟ್ಟಂತಾಗಿದೆ. 1 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿದಂತ ಸಂದರ್ಭದಲ್ಲೂ ಕೂಡ ಇನ್ನೂ ಅದರ ಬಾಬತ್ತು ಬ್ಯಾಂಕ್ಗಳಿಗೆ ರೈತರಿಗೆ ಇನ್ನೂ ಕೊಡುವಂಥದ್ದಿದೆ. ಆ ಸಾಲ ಮನ್ನಾ ಬಾಬತ್ತು ರೈತರುಗಳ ಖಾತೆಗಳಿಗೆ ಇನ್ನೂ ಕೆಲವು ಜನಕ್ಕೆ ಹಣ ಹೋಗಿಲ್ಲ. ಸುಮಾರು 252 ಕೋಟಿ ಹಣ ಸುಮಾರು 44,000 ರೈತರಿಗೆ ಈ ರಾಜ್ಯದಲ್ಲಿ ಅದಿನ್ನೂ ಮುಟ್ಟಿಲ್ಲ. ಸಾಲ ಮನ್ನಾ ಯೋಜನೆಯಲ್ಲಿ ಹಿಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿಯವರಿದ್ದಾಗ ಅವರು ಘೋಷಣೆ ಮಾಡಿದ್ರು. ಮೊದಲು ಸರ್ಕಾರಕ್ಕೆ ನಮ್ಮ ಒತ್ತಾಯ ಏನಪ್ಪಾ ಅಂದ್ರೆ ಆ ಹಣವನ್ನು ಕೂಡಲೇ ರೈತರ ಖಾತೆಗಳಿಗೆ ಜಮಾ ಮಾಡತಕ್ಕಂಥದ್ದಕ್ಕೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾನು ಸಚಿವ ಇದ್ದಾಗಲೂ ಕೂಡ ಹೆಚ್ಚು ಒತ್ತಾಯವನ್ನು ಮಾಡಿದ್ದೆ. ಮತ್ತೊಮ್ಮೆ ನಾನು ಮುಖ್ಯಮಂತ್ರಿಗಳು ಒತ್ತಾಯ ಮಾಡತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಸುಮಾರು ಈಗಾಗಲೇ ಹೇಳಿದಂಗೆ 252 ಕೋಟಿ ಬಾಕಿ. ಅದು ರೈತರಿಗೆ 1 ಲಕ್ಷ ರೂಪಾಯಿ ಸಾಲ ಮನ್ನಾ ಬಾಬು ತುಂಬಿಕೊಡಬೇಕಾಗಿರ್ತಕ್ಕಂಥದ್ದು. ಅದನ್ನು ಬಿಡುಗಡೆ ಮಾಡಿ ರೈತರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ.